ನೋಡಿ, ಯಾವುದೇ ಭಕ್ತಾದಿಗಳಿರ್ಬೋದು, ನಮ್ಮ ರಾಜ್ಯದ ಗೌರವವನ್ನು ಕಾಪಾಡುವಂತ ಏನೇ ಮಾಡಬೇಕೇ ವಿನಃ ನಮ್ಮ ರಾಜ್ಯದ ಗೌರವಕ್ಕೆ ಕುಂದುಕೊರತೆಯನ್ನು ತರುವಂತ ಕೆಲಸ ನಾವು ಮಾಡಬಾರದು. ಅಭಿಪ್ರಾಯ ದೇವರು ಮತ್ತು ಭಕ್ತರ ನಡುವಿರುವ ಸಂಬಂಧ ಇದೆ. ಕರ್ನಾಟಕದಲ್ಲಿ ಬಂದು ಹಾಗೆ ಹೀಗೆ ಅಂತೆಲ್ಲ ನೋಡಿದ್ರು, ಅದು ಆಗಬಾರ್ದು. ಮಹಿಳೆಯರಿಗೆ ಒಂದು ರೀತಿಯ ಕೆಸರ ನೀರನ್ನ ಎತ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಏನೇ ಮಾಡಬೇಕೇ ವಿನಃ ನಮ್ಮ ರಾಜ್ಯದ ಗೌರವಕ್ಕೆ ಕುಂದುಕೊರತೆಯನ್ನು ತರುವಂತ ಕೆಲಸ ನಾವು ಮಾಡಬಾರದು. ಕೇರಳದಲ್ಲಿ ಇನ್ನೂ ಹೊಸ ಸರ್ಕಾರ ಬಂದಿದೆ, ನಮ್ಮ ರಾಜ್ಯದಲ್ಲಿ ಇನ್ನೂ ಹೊಸ ಸರ್ಕಾರ ಬಂದಿದೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಎರಡು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಾಗ ನೀವು ಅಲ್ಲಿ ಪ್ರವೋಕ್ ಮಾಡುವಂತ ಕೆಲಸ ಏನಿದೆ? ಪುರಾತನ ದೇವಸ್ಥಾನದಲ್ಲಿ ಒಂದಾಗಿರುವಂತಹ ಕೊಟ್ಟಿಯೂರಿನ ವಡಕೇಶ್ವರಂ ದೇವಸ್ಥಾನದಲ್ಲಿ ಈಗ ರಾಜ್ಯದ ಭಕ್ತಾದಿಗಳು ಹೋಗ್ತಿರುವಂಥದ್ದು. ರಾಜ್ಯದ ಭಕ್ತಾದಿಗಳಿಗೆ ಅಲ್ಲಿಯ ಮೂಲಭೂತ ಸೌಕರ್ಯದಲ್ಲಿ ವ್ಯವಸ್ಥೆಗಳನ್ನು ಮಾಡುವಂಥರಲ್ಲಿ ಎಲ್ಲೋ ಒಂದು ಕಡೆ ಆ ದೇವಸ್ಥಾನದ ಆಡಳಿತ ಮಂಡಳಿ ಹಿಂದೇಟು ಹಾಕ್ತಿದ್ಯಾ ಅಥವಾ ರಾಜ್ಯದ ಭಕ್ತಾದಿಗಳನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ವಾ? ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಹಳ ಆಕ್ರೋಶನ ಕೂಡ ವ್ಯಕ್ತಪಡಿಸ್ತಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಮೋಹನ್ ದಾಸ್ ಹೆಗಡೆ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಕೇರಳದ ಪುರಾತನ ದೇವಸ್ಥಾನ, ಆ ಒಂದು ದೇವಸ್ಥಾನದಲ್ಲಿ ಒಂದಷ್ಟು ಸುವ್ಯವಸ್ಥೆ ಆಗಿರುವಂಥದ್ದು, ಅಂದರೆ ಕರ್ನಾಟಕ ರಾಜ್ಯದ ಭಕ್ತಾದಿಗಳಿಗೆ ಅಲ್ಲಿ ಪಾರ್ಶಿಯಾಲಿಟಿ ಮಾಡಲಾಗಿದೆ ಅನ್ನುವಂಥದ್ದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಆಗ್ತಿದೆ. ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಿ? ಅಭಿಪ್ರಾಯ ದೇವರು ಮತ್ತು ಭಕ್ತರ ನಡುವಿರುವ ಸಂಬಂಧ ಇದು. ಇಲ್ಲಿ ನಾವು ರಾಜಕೀಯ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಅಲ್ಲಿ ಯಾವ ಸಮಸ್ಯೆ ಇದೆ, ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಇವತ್ತಿನ ದಿವಸ. ಅದನ್ನು ರಿಯಾಲಿಟಿಗೆ ಹತ್ತಿರವಾಗಿರಬೇಕೇ ವಿನಃ ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಫೋಕಸ್ ಮಾಡ್ತಾರೆ, ಆ ರೀತಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡುವಂಥದ್ದಲ್ಲ. ರಿಯಾಲಿಟೀಸ್ ಏನಿದೆ, ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಆಗಬಾರ್ದು. ಅದನ್ನು ಬ್ರೇಕ್ ಆಗದ ರೀತಿಯಲ್ಲಿ ಏನಾಗಿದೆ, ಏನು ಸಮಸ್ಯೆ, ಅದನ್ನು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ತದನಂತರ ಏನು ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನೋದು ನೋಡಬೇಕು. ನಾವು ನೇಬರ್ ಸ್ಟೇಟ್ನವರು. ಅಲ್ಲಿ ಏನಾಗಿ ಹಿಂದೆ ನೋಡಿ ಹಿಂದೂ ಮುಸ್ಲಿಮ್ಸ್ ಸಮಸ್ಯೆ ಕ್ರಿಯೇಟ್ ಮಾಡಿದರು, ಕರ್ನಾಟಕದಲ್ಲಿ ಬಂದು ಹಾಗೆ ಹೀಗೆ ಅಂತೆಲ್ಲ ನೋಡಿದರು. ಅದು ಆಗಬಾರ್ದು. ಅದೇ ರೀತಿಯಲ್ಲಿ ಇದೊಂದು ವಿಶ್ವವನ್ನಾಗಿ ನಾವು ಪರಿವರ್ತಿಸುವಂಥ ಅವಶ್ಯಕತೆ ಇಲ್ಲ. ಅಲ್ಲ, ಆದರೂ ಕೂಡ ಇಲ್ಲಿ ಇಶ್ಯೂ ಅನ್ನೋದಕ್ಕಿಂತ ಒಂದು ಯಾವುದೇ ದೇವಸ್ಥಾನ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಭಕ್ತಾದಿಗಳಿಗೆ ಸರಿಯಾದಂತಹ ವ್ಯವಸ್ಥೆಗಳನ್ನು ಮಾಡುವಂಥದ್ದು ಅಥವಾ ಅಲ್ಲಿ ದರ್ಶನಕ್ಕಾಗಿರ್ಬೋದು, ಪ್ರಸಾದ ವಿನಿಯೋಗ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ವ್ಯವಸ್ಥೆ ಮಾಡುವಂಥದ್ದು ಇರುತ್ತೆ. ದೇವಸ್ಥಾನದ ಆಡಳಿತ ವರ್ಗದವರು ಅದನ್ನು ನೋಡ್ಕೊಳ್ಬೇಕು. ಅದರಲ್ಲಿ ಆ ಥರದೊಂದು ವ್ಯವಸ್ಥೆ ಆಗಲಿಲ್ಲ ಅನ್ನುವಂಥದ್ದು ಭಕ್ತಾದಿಗಳ ಆರೋಪ ಅಂತ. ನೋಡಿ, ಕಾನೂನು ಸುವ್ಯವಸ್ಥೆ ಹದಗೆಡುವಂಥದ್ದು ಆಗಬಾರ್ದು. ಇಲ್ಲಿ ಜನ ಸೇರಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲರ್ಟ್ ಆಗಬೇಕು. ಜನ ಸೇರಿದಾಗ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಯಾಕೆ ಫೈಲರ್ ಆಗುತ್ತಾ, ಏನಾಗುತ್ತೆ, ಯಾವ ರೀತಿ ಬ್ಯಾರಿಕೇಡ್ ಹಾಕಿದಾರೋ ಏನು, ಅದನ್ನು ನೋಡುವಂಥ ಕ್ರಮ ಗೌರ್ಮೆಂಟ್ ತಗೊಳ್ಬೇಕಾಗುತ್ತೆ. ಮುಂಚಿತವಾಗಿ ಇದು ಜನ ಆಗಾಗ ಅಲ್ಲಿ ಬಂದು ಸೇರ್ತಾರೆ, ಅಲ್ಲಿ ಯಾವ ಸಮಸ್ಯೆ ಇದೆ, ಅದನ್ನು ಮೂಲಭೂತ ಸೌಲಭ್ಯಗಳು ಇದೆಯೋ ಇಲ್ಲವೋ ಅನ್ನೋದು ಆ ರಾಜ್ಯದ ಕರ್ತವ್ಯ, ಸರ್ಕಾರದ ಕರ್ತವ್ಯ ಆಗುತ್ತೆ. ಸರಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ವಿಡಿಯೋಗಳು ನೋಡಿರ್ತೀರಿ. ಅಂದ್ರೆ ರಾಜ್ಯದ ಭಕ್ತಾದಿಗಳಿಗೆ ಅಲ್ಲಿ ಸರಿಯಾದ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ. ಅದ್ರ ಬಹಳ ಮುಖ್ಯವಾಗಿ ಒಂದು ವಿಡಿಯೋ ತುಂಬಾ ವೈರಲ್ ಆಗ್ತಿರೋದು ನಾನು ಕೂಡ ಗಮನಿಸಿದೆ. ಬೆಳಗ್ಗೆ ಮಹಿಳೆಯರಿಗೆ ಒಂದು ರೀತಿಯ ಕೆಸರ ನೀರನ್ನ ಎತ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ರೋಶನ ವ್ಯಕ್ತಪಡಿಸಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನುವಂಥದ್ದು? ಯಾಕಂದ್ರೆ ಈ ವಿಚಾರದಲ್ಲಿ ಧರ್ಮ ಅಥವಾ ರಾಜಕೀಯ ಯಾವುದನ್ನು ತರದೇನೆ ಅದನ್ನು ಹೊರಗಿಟ್ಟಿ ಒಂದು ಭಕ್ತಾದಿಗಳಿಗೆ ದೇವಸ್ಥಾನದಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಬೋದು, ಅದನ್ನು ಮಾಡೋದ್ರಲ್ಲಿ ಎಲ್ಲ ಒಂದು ಕಡೆ ಹಿಂದೇಟ್ ಹಾಕಿದ್ರ ಅಥವಾ ಮರತ್ರ ಏನಾಗ್ತಿದೆ ಅನ್ನುವಂಥದ್ದು. ನೋಡಿ, ದೇವರು ಮತ್ತು ಭಕ್ತರ ನಡುವಿನ ಸಂಬಂಧ ಇಲ್ಲಿ ನಾವು ಕನ್ನಡದವರು, ಅವರು ಕೇಳಿಯನ್ಸ್, ತಮಿಳಿಯನ್ಸ್ ಅನ್ನೋ ಮನೋಭಾವನೆ ಇಲ್ಲಿ ಬರಬಾರ್ದು. ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ತಮಗೂ ಒಂದು ಇದನ್ನು ಕೇಳ್ತೀನಿ, ಇದನ್ನು ಪ್ರೊವೋಕಿಂಗ್ ಮಾಡಬಾರ್ದು ಯಾವತ್ತು. ಈ ಹಿಂದೆ ತಮಿಳುನಾಡಲ್ಲಿ ಯಾವುದೊಂದು ಟೆಂಪಲ್ದು ಒಂದು ಇಶ್ಯೂ ಆಯಿತು. ಇದನ್ನು ಸೇಮ್ ಅಲ್ಲಿ ಯಾವುದೋ ಒಂದು ಟೆಂಪಲ್ ಇತ್ತೀಚಿನ ದಿನಗಳು ಒಂದು 3-4 ಮಂತ್ಸ್ ಬ್ಯಾಕ್ ಒಂದು ಟೆಂಪಲ್, ಹೊಸ ಟೆಂಪಲ್ ಯಾರೋ ಕಟ್ಟಿದ್ರು, ಅಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿ ಹೀಗೇನೆ ಒಂದು ಪರಿಸ್ಥಿತಿ ಆಯ್ತು ಅಲ್ಲಿ. ಹಾಗಾಗಿ ನಾವು ಅದನ್ನು ತಪ್ಪು ಕಲ್ಪನೆಯನ್ನು ಮಾಡಬಾರ್ದು ಅನ್ನೋದನ್ನು ಅನಿಸಿಕೆ ಹೇಳ್ತೀನಿ. ನನ್ನ ಅನಿಸಿಕೆಯನ್ನು ನಿಮ್ಮಲ್ಲಿ ಪ್ರಸ್ತುತಪಡಿಸ್ತಿದ್ದೀನಿ. ಈ ಥರ ಆದಾಗ ನಾವು ಕಾಶನ್ ತಗೊಳ್ಬೇಕಾಗುತ್ತೆ ಅದ್ರ ಬಗ್ಗೆ. ನೋಡಿ, ಯಾವುದೇ ಭಕ್ತಾದಿಗಳಿರ್ಬೋದು, ನಮ್ಮ ರಾಜ್ಯದ ಗೌರವವನ್ನು ಕಾಪಾಡುವಂಥ ನಾವು ಪ್ರಕ್ರಿಯೆನೇ ಮಾಡಬೇಕೇ ವಿನಃ ನಮ್ಮ ರಾಜ್ಯದ ಗೌರವಕ್ಕೆ ಕುಂದುಕೊರತೆಯನ್ನು ತರುವಂಥ ಕೆಲಸ ನಾವು ಮಾಡಬಾರ್ದು. ಈಗ ಅಲ್ಲಿ ಕೇರಳದಲ್ಲಿ ಇನ್ನೂ ಹೊಸ ಸರ್ಕಾರ ಬಂದಿದೆ, ನಮ್ಮ ರಾಜ್ಯದಲ್ಲಿ ಇನ್ನೂ ಹೊಸ ಸರ್ಕಾರ ಬಂದಿದೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ. ಎರಡು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಾಗ ನೀವು ಅಲ್ಲಿ ಪ್ರವೋಕ್ ಮಾಡುವಂಥದ್ದು ಕೆಲಸ ಏನಿದೆ? ನಿಮ್ಮಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೋದು. ನೀವೇನು BJP ಪಕ್ಷಕ್ಕೆ ಸೇರಿದವರ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಲ್ಲ, ಯಾವ ಧರ್ಮಕ್ಕೆ ಯಾವ ಪಕ್ಷಕ್ಕೆ ಸೇರಿದವರು ಅನ್ನೋ ಅರ್ಥ ಆಗ್ತಾ ಇಲ್ಲ ನಮಗೆ. ಇಲ್ಲಿನ ಸರ್ಕಾರ
ರಾಜ್ಯದ ಗೌರವವನ್ನು ಕಾಪಾಡುವಂಥ ನಾವು ಕೆಲಸವನ್ನು ಮಾಡಬೇಕೇ ವಿನಃ ನಾವು ಕರ್ನಾಟಕದವರು ಅಲ್ಲ ನಾವು ಕೇರಳದ ವಿರುದ್ಧವಾಗಿ ಹೋಗ್ತಾ ಇದ್ದು ಮಾತಾಡುವಂಥ ಇದನ್ನು ನಾವು ಮಾಡ್ಕೋಬಾರ್ದು. ಇದು ಪ್ರವೋಕ್ ಆಗುತ್ತೆ, ವೈಲೇಷನ್ ಆಗುತ್ತೆ. ಅಂಥ ಕೆಲಸ ಯಾರು ಅಲ್ಲಿ ಹೋದವರೆಲ್ಲ ಯಂಗ್ಸ್ಟರ್ಸ್ಗಳಿದ್ದಾರೆ. ಅಂದರೆ ಅಲ್ಲಿಯ ಭಕ್ತಾದಿಗಳ ಒಂದು ಆಕ್ರೋಶ ಏನು ಅಂತ ಹೇಳಿದ್ರೆ ದೇವಸ್ಥಾನದ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅನ್ನುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಆಗಿರ್ಬೋದು ಅಥವಾ ಪಕ್ಷನ ಯಾವುದು ಕೂಡ ಭಕ್ತಾದಿಗಳು ಹೇಳ್ತಾರೆ. ದೇವಸ್ಥಾನದ ವ್ಯವಸ್ಥೆಗಳು ಭಕ್ತಾದಿಗಳಿಗೆ ಏನು ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅದು ಸರಿಯಾಗಿ ಮಾಡ್ತಾ ಇಲ್ಲ ಅಂತೇಳಿ. ಆಮೇಲೆ ನೀವು ಹೇಳಿದ್ರಿ ಎಲ್ಲೋ ಒಂದು ಕಡೆ ಸರ್ಕಾರ ಎಡುತ್ತಾ ಅನ್ನುವಂಥದ್ದು. ಈ ಒಂದು ಪುರಾತನ ದೇವಸ್ಥಾನಕ್ಕೆ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡೋದ್ರಲ್ಲಿ ಸರ್ಕಾರ ಎಲ್ಲ ಒಂದು ಕಡೆ ಹಿಂದೇಟು ಹಾಕ್ತಾ ಇದೆಯಾ? ನೋಡಿ, ನಾವು ಪ್ರವಾಸಕ್ಕೆ ಹೋಗೋ ಮುಂಚೆ ನಾವು ಯೋಚನೆ ಮಾಡಬೇಕಂತೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ಹೇಳಿ ಅಲ್ಲಿ ಮೂಲ ಸೌಕರ್ಯಗಳು ಇದೆಯೋ ಇಲ್ಲ ಅಂತ. ಪುರಾತನ ಟೆಂಪಲ್ ಹಿಸ್ಟ್ರಿ ನೋಡ್ಕೊಂಡು ನೀವು ಹೋಗ್ತಾ ಇದ್ದೀರಿ. ಆದಾಗ ಆ ಟೆಂಪಲಿಗೂ ನೀವು ಆಹ್ವಾನ ಮಾಡಬಾರ್ದು. ರಾಜ್ಯದ ಘನತೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ನಾವು ಕರ್ನಾಟಕದವ್ರು ಇರ್ಬೋದು, ಅಲ್ಲ ತಮಿಳುನಾಡಿನವ್ರು ಇರ್ಬೋದು, ಇಲ್ಲ ಬೇರೆ ಯಾವುದೇ ಸ್ಟೇಟಿಂದ ಬಂದವರು ಭಕ್ತಾದಿಗಳಿರ್ಬೋದು. ಆಯಾ ರಾಜ್ಯದ ಗೌರವ ಘನತೆಯನ್ನು ಕಾಪಾಡುವಂಥದ್ದು ಮಾಡಬೇಕು. ನಾವು ಕನ್ನಡಿಗರು ಅಂತ ಹೇಳಿ ಇದರಿಂದ ಪ್ರವೋಕ್ ಮಾಡುವಂಥ ಕೆಲಸವನ್ನು ಯಾರಿಗೂ ಮಾಡಬಾರ್ದು. ಇದು ಧರ್ಮವನ್ನು ನಾವು ಕಾಪಾಡಬೇಕು. ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೋಬೇಕು. ಕನ್ನಡಿಗರು ಯಾವತ್ತೂ ಒಳ್ಳೆ ಸ್ವಾಭಿಮಾನಿಗಳು ಮತ್ತು ಒಳ್ಳೆ ಸಂಸ್ಕೃತಿಯಿಂದ ಹಿನ್ನೆಲೆಯಿಂದ ಬಂದವರೇ ವಿನಃ ಅದನ್ನು ಪ್ರಚೋದನಕ್ಕೆ ನಾವು ಬಳಸ್ಕೋಬಾರದು. ಈಗ ಕೇರಳದ ಕೊಟ್ಟೂರಿನ ವಡಕೇಶ್ವರಂ ದೇವಸ್ಥಾನಕ್ಕೆ ಹೋಗುವಂಥ ರಾಜ್ಯದ ಭಕ್ತಾದಿಗಳಿಗೆ ಏನು ಹೇಳಿಕ್ಕೆ ಬಯಸ್ತೀರಾ ಸರ್? ಭಕ್ತಾದಿಗಳು ನಾವು ಬೇರೆ ಸ್ಟೇಟಿಗೆ ಹೋದಾಗ ರಿವೋಲ್ಟ್ ಆಗಬಾರ್ದು. ನಾವು ನಮ್ಮ ರಾಜ್ಯದ ಗೌರವವನ್ನು ನಾವು ಕಾಪಾಡಲಿಕ್ಕೆ ನಾವು ಪ್ರಯತ್ನ ಪಡಬೇಕೇ ವಿನಃ ನಾವು ವೈಲೇಷನ್ ಮಾಡಲಿಕ್ಕೆ ಹೋಗಿ ನಮಗೆ ಅವಮಾನ ಆಯಿತು, ಅಲ್ಲಿ ಕೇರಳದವರಲ್ಲಿ ಕೇರಳಸ್ ನಮ್ಮನ್ನು ಈ ಥರ ನೋಡಿದ್ದಾರೆ, ಅದನ್ನು ನಾವು ಮಾಡಬಾರ್ದು. ನಾವು ಬೇರೆ ರಾಜ್ಯಕ್ಕೆ ಹೋದಾಗ ನಾವು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದು ಮುಖ್ಯ ಆಗುತ್ತೆ ವಿನಃ ಅದು ಒಂದು ರಾಜ್ಯಕ್ಕೆ ಮತ್ತು ಇನ್ನೊಂದು ರಾಜ್ಯಕ್ಕೆ ಡಿಫ್ರೆನ್ಸಸ್ನ ನಾವು ಕ್ರಿಯೇಟ್ ಮಾಡಬಾರ್ದು. ಯಾವುದೇ ಭಕ್ತಾದಿಗಳಾಗಿ ನಾವು ಹೋಗೋ ಮುಂಚೆ ಯೋಚನೆ ಮಾಡಿ ಹೋಗಬೇಕು. ಇಲ್ಲಿಂದ ಹೋಗುವಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಇದೆ, ಏನಿದೆ, ನಾವು ಜವಾಬ್ದಾರಿ ಆಗಬೇಕು. ಆ ಜವಾಬ್ದಾರಿ ನಾವು ವೈಲೇಷನ್ ಮೂಲಕ ನಾವು ನಮ್ಮ ಪ್ರತಿಭಟನೆ ಮಾಡೋದು ಅದು ಸರಿಯಲ್ಲ ಅಂತ ನಾನು ಹೇಳ್ತಿದ್ದೀನಿ. ಇದಿಷ್ಟು ಮೋಹನ್ ದಾಸ್ ಹೆಗಡೆ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.